ಈ ಮಹೋತ್ಸವದ ಮುಖ್ಯ ಇದಾದಂಥ ಕುಂಬತ್ರ ಮಹಾರಾಜ ನಿಲುವದೇಶಿ ಭೂಷಣವತಿ ಮಾತು ಅವರ ನಿಲುವದೇಶಿ ಜಗತ್ತಿನಲ್ಲಿ ಯಾವುದೇ ಒಂದು ಭಾಗದಲ್ಲಿ ನಗುತ್ತ ಜಗತ್ತನ್ನು ಬಿಡುವುದು ಅಂದರೆ ಜೈನ ಧರ್ಮದಲ್ಲಿ ಅಷ್ಟೇ ಇದೆ. ಯಾಕಂದ್ರೆ ನೀವು ಬೇಕಾದಲ್ಲಿ ನೋಡ್ರಿ, ಒಬ್ರು ಯಾರು ಆಚಾರ ಬಿದ್ದರೆ ಅಳ್ಕೋತ ಕೂತಿರ್ತಾರೆ, ಆದರೆ ನಾವು ಉತ್ಸವದಂತೆ ಆಚರಿಸೋದು ಈ ಜೈನ ಧರ್ಮ ಒಂದ. ಯಾಕಂದ್ರೆ ಯಾವಾಗ ನಮ್ಮ ಶರೀರದ ಭಾಗಗಳ ಒಂದೊಂದಾಗಿ ಕ್ಷೀಣಿ ಹತ್ತಾವ, ಅವಾಗ ನಮ್ಮ ಎಲ್ಲರೂ ವಿಚಾರ ಮಾಡ್ತಾರೆ, ಇದು ಹಿಂಗೆ ತೊಂದರೆ ಕೊಟ್ಟು ಬಿಡೋದಕ್ಕಿಂತ ನಗುತ್ತ ಬಿಡೋಣ ಅಂತ ಹೇಗಿಂದ ಸ್ವಲ್ಪ ಸ್ವಲ್ಪ ಈಗ ಆಹಾರ ಬಿಟ್ಕೋತ ಹೋಗ್ತಾರೆ. ಅದ ಪ್ರತಿಯೊಂದು ಭಾಗ ತಾನೇ ಒಂದು ರೂಪಿಗೆ ಬಂದಾಗಿಬಿಡ್ತೈತಿ. ಇಂಥ ಒಂದು ಧರ್ಮ ಯಾವ ಜಗತ್ತ ಯಾವ ಮೂಲೆಯಲ್ಲಿಯೂ ಇಲ್ಲ ಅಂತ ಒಂದು ಈ ಭೂಷಣಮತಿ ಮಾತಾಜಿಯವರು ಯಾವಾಗ ತಮಗನಿಸ್ತು ಅವಾಗಿಂದ ಈ ಒಂದು ಸಲ್ಲೇಖನ ವ್ರತ ತಗೊಂಡು ಈ ಒಂದು ಆಹಾರ ಬಿಟ್ಕೋತ ಬಂದು ಕಡೆಗೆ ಸಲ್ಲೇಖನ ತಗೊಂಡು ಈ ಒಂದು ಭದ್ರಗಿರಿಯಲ್ಲಿ ತಮ್ಮ ಅಂತ್ಯವನ್ನು ಕಂಡಿದ್ದಾರೆ. ಅವರು ಮನುಷ್ಯರಿಂದ ದೇವತೆಯಾಗಿದ್ದಾರೆ. ಅದಕ್ಕೆ ನಾವೆಲ್ಲರೂ ಹರ್ಷ ಪಡಬೇಕು. ಹೊರತಾಗಿ ಇದರಲ್ಲಿ ಬಹಳ ಒಂದು ಒಳ್ಳೆಯ ಕೆಲಸ ಆಯಿತು. ಯಾಕಂದರೆ ಈಗ ನಮ್ಮ ಕ್ಷೀಣಾದಂಗೆ ಹಾಸ್ಪಿಟ್ಲಲ್ಲಿ ಬಿದ್ದು ಇದಾಗಿ ತೊಂದರೆ ತಗೊಂಡು ಅವು ಯಾರ್ಯಾರು ಮನೆಯವ್ರ ಸಹಿತ ಸೇವಾ ಮಾಡೋಕೆ ಬರಲ್ಲಂಗೆ ಬರ್ತಾರೆ. ಯಾಕಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಇದೆ, ನಾನು ನೋಡ್ತೀನಿ ದಿನನಿತ್ಯ. ಅದ್ರ ಬದಲು ಈ ಸಲ್ಲೇಖನ ತಗೊಳ್ಳೋದಂದ್ರೆ ಬಹಳ ಒಳ್ಳೆ ಕೆಲಸ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಸಾಕಷ್ಟು ಜನ ಒಪ್ಪೋದಿಲ್ಲ, ಆದರೂ ಸಾಕಷ್ಟು ಕಾಂಟ್ರವರ್ಸಿ ಇದಾವೆ. ಆದರೆ ನಮ್ಮ ಜೈನ ಧರ್ಮ ಪುರಾತನ ಕಾಲದಿಂದಲೂ ಈ ಒಂದು ಸಲ್ಲೇಖನ ವ್ರತ ತಗೊಂಡು ಯಾವಾಗ ನಮ್ಮ ಭಾಗಗಳು ಹಾರ್ಟ್ ಆಗಲಿ ಕಿಡ್ನಿ ಆಗಲಿ ಯಾವಾಗ ಕಮ್ಮಿ ಕೆಲಸ ಮಾಡೋಕತ್ತಾವ ಅವಾಗ ನಾವು ಒಂದು ನಿರ್ಧಾರ ಮಾಡಿ ನಮ್ಮ ಆಹಾರ ಕಮ್ಮಿ ಮಾಡ್ಕೊತ ಬಂದು ಈಗ ಒಂದು ಯಮಸಲ್ಲೇಖನದಿಂದ ನಾವು ನಮ್ಮ ದೇಹ ತ್ಯಾಗ ಮಾಡ್ತೀವಿ. ಇದೊಂದು ಬಹಳ ಒಳ್ಳೆಯ ಒಂದು ಅತ್ಯುತ್ತಮ ಒಂದು ಉದಾಹರಣೆ. ಇದನ್ನು ಈ ನಮ್ಮ ಭೂಷಣವತಿ ಮಾತಾಜಿಯವರು ಮಾಡಿದ್ದಾರೆ. ಅವರು ಈಗ ನಮ್ಮಿಂದ ಮನುಷ್ಯರಿಂದ ದೇವತೆಯಾಗಿ ಸ್ವರ್ಗದಲ್ಲಿದ್ದಾರೆ. ಅವರಿಗೆ ನಾವು ಮತ್ತೊಮ್ಮೆ ನಮನ ಮಾಡಿ ಈ ಒಂದು ಭದ್ರಗಿರಿ ಅಂತ ಇಂಥ ಸುಂದರ ಕ್ಷೇತ್ರದಲ್ಲಿ ಅವರು ಯಮಸಲ್ಲೇಖನ ತಗೊಳ್ಳೋದು ಇದು ಒಂದು ಇತಿಹಾಸ. ಇದು ಇನ್ನೂ ಹೆಚ್ಚು ಮಾತಾಡದೆ ಎಲ್ಲರಿಗೆ ಮತ್ತೊಮ್ಮೆ ನನ್ನ ವಂದನೆಗಳನ್ನು ಸಲ್ಲಿಸಿ ಜೈ ಜಿನೇಂದ್ರಗಳನ್ನು ಸಲ್ಲಿಸಿ ನನ್ನ ಎರಡು ಮಾತು.